ಸಿದ್ದೇಶ್ವರ ಖಾಸಗಿ ಶಾಲೆಯ 61 ಲಕ್ಷ ರೂಪಾಯಿ ಹಗರಣ ಬಗ್ಗೆ ಆರೋಪಿಸಿದ್ದು ಇದು ಸತ್ಯಕ್ಕೆ ದೂರವಾಗಿದೆ ಎಂದು ದುಬದಾಳದ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಪಾಮಲ್ದಿನಿ ಗ್ರಾಮದ ಬೀರಸಿದ್ದೇಶ್ವರ ಪ್ರಾಥಮಿಕ ಶಾಲೆಯ ಕಾರ್ಯದರ್ಶಿ ಸಿದ್ದಪ್ಪ ಬಂಕಿಯವರು ಆರೋಪವನ್ನ ತಳ್ಳಿಹಾಕಿದ್ದಾರೆ. 1996ರಲ್ಲಿ ನಾವು ಗ್ರಾಮದ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡುತ್ತಿದ್ದೇವೆ. ನಮ್ಮ ಶಾಲೆಯ ಏಳಿಗೆ ಸಹಿಸಲಾಗದೆ ಉದ್ದೇಶಪೂರ್ವಕವಾಗಿ ಶಾಲೆ ನಡೆಯುವ ಸಂದರ್ಭದಲ್ಲಿ ಶಿಕ್ಷಕಿಯರಿಗೆ ತೊಂದರೆಯನ್ನ ನೀಡ್ತಾ ಇದ್ದಾರೆ. ಇನ್ನು ನಾವು ಯಾರ್ದು ನಕಲಿ ಸಹಿ ಮಾಡಿ ಸದಸ್ಯತ್ವವನ್ನ ರದ್ದು ಮಾಡಿಲ್ಲ. ಕಾನೂನಿನ ನಿಯಮದಂತೆ ಪ್ರತಿಯೊಬ್ಬರಿಗೂ 3 ನೋಟಿಸ್ಗಳನ್ನ ಪೋಸ್ಟ್ನ ಮುಖಾಂತರ ನೀಡಿ ಯಾವುದೇ ಉತ್ತರ ಬಾರದೇ ಇದ್ದಾಗ 5 ಜನರನ್ನ ಶಾಲಾ ಆಡಳಿತ ಮಂಡಳಿಯಿಂದ ಸದಸ್ಯತ್ವದಿಂದ ತೆಗೆದು ಹಾಕಿದ್ದೇವೆ ಎಂದು ಹೇಳಿದ್ರು. 1996ರಿಂದ 2023 ತಕ 23 ಕೊಟ್ಟಾರ. 23 ತಕ ಅವ್ರ ಅವಿದ್ಯಾವಂತರು ಇರ್ಲಿಲ್ಲ. ಈಗ ಯಾಕೆ ವಿದ್ಯಾವಂತರಾದ್ರು? ಅವ್ರು ನಮ್ಗೆ ಏನಾರೇ ನಾವು ಅವಿದ್ಯಾವಂತರದು ಅಂದ ಒಪ್ಪಿಸ್ಬೇಕಾಗಿತ್ತು. ನಡುವ ಸ್ಕೂಲ ಪೂರ್ತಿ ಹಣಕಾಸಿನ ಪರಿಸ್ಥಿತಿ ತೊಂದರೆಯಲ್ಲಿದ್ದಾಗ ಹಣಕಾಸಿನ ಪರಿಸ್ಥಿತಿ ತೊಂದರೆಯಲ್ಲಿದ್ದಾಗ ನಾವ ಮನಿ ಸ್ವತಃ ಅಡ್ಡಾಡಿದ್ವು. ಅಧ್ಯಕ್ಷರು ಕೇಳ್ಯಾರ ಮನಿ ಕರೆಸಿ ದಯವಿಟ್ಟು ಏನ್ರೆ ಮಾಡೋನು, ಎಲ್ಲಾರು ಕೂಡಿ ಹಣ ಒಂದಿಟ್ಟು ಗೋಳೆ ಮಾಡಿ ಸಂಸ್ಥೆಯನ್ನು ಮುಂದುವರ್ಸುನು ಬೆಳೆಸುನು ಅಂತ ಹೇಳಿದಾಗ, ಈ ಶಾಲೆ ಒಂದು ಕಿಲಿ ಹಾಕ್ರಿ ನೀವು, ನಾವು ಬರುದಿಲ್ಲ ನಮ್ಮ ಹೆಸರು ತೆಗೀರಿ ನೀವು ಅವಾಗ ಅಂದಾರ್ರಿ ಅವ್ರು. ಆದ್ರ ನಾವು ತೆಗೆದಿಲ್ಲ. ಯಾಕ ಮಾನವೀಯತೆ ದೃಷ್ಟಿಲಿ ಇವರೆಲ್ಲ ನಮ್ಮವ್ರ ಅದಾರ ಅಂದ ಅದನ್ನ ಅವ್ರು ಇಟ್ಕೊಂಡ ಸಂಸ್ಥಾ ಬೆಳೆಸುನು, ಅವರು ಇರ್ಲಿ, ಅವ್ರನ್ನ ತೆಗೆದು ಬೇಡ ಅನ್ಕೋತ ಇಲ್ಲಿ ತಕ್ಕ ಜಕ್ಕೊತ್ ಬಂದ್ರಿ. ಇವ್ರು ಯಾವಾಗ ಪವರ್ ಆಫ್ ಅಥಾರಿಟಿ ಕೊಟ್ಟು ಹೊರಗಿನ ವ್ಯಕ್ತಿಗಳನ್ನ ಕರ್ಕೊಂಬಂದ್ ಶಾಲೆ ಹೋಗಿಸಿರ್ರಿ, ಶಾಲೆ ನಮಗೆ ಇಲ್ಲಿ ತಕ್ಕ ಬೆಳೆಸಿದ್ದ ಅವನತಿಗೆ ಹೊಕ್ಕೈತಿ, ಮಕ್ಕಳ ಭವಿಷ್ಯ ಹಾಳಾಕೈತಿ ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾವು ಮೆಜಾರಿಟಿ ಮಾಡ್ಕೊಂಡ ಅದನ್ನ ಬಾಯ್ಲವನ್ನ ಚೇಂಜ್ ಮಾಡಿದ್ರಿ. ನಾವು ಉದ್ದೇಶಪೂರ್ವಕವಾಗಿ ಯಾವುದು ಮಾಡಲಿ, ಅವರ ಬೇಕಾದ್ರೆ ಉದ್ದೇಶಪೂರ್ವಕವಾಗಿ. ಇನ್ನು ಶಾಲಾ ಪ್ರಿನ್ಸಿಪಾಲ್ ಸಿದ್ದಪ್ಪ ತಪಸಿಯವರು ಶಾಲೆಯ ಆಡಳಿತ ಮಂಡಳಿಯವರ ಆದೇಶದಂತೆ ಫೀ ತುಂಬದ ಮಕ್ಕಳಿಂದ ವಸೂಲಿ ಮಾಡಬೇಕಾದ್ರೆ ಅನಧಿಕೃತ ವ್ಯಕ್ತಿಗಳು ಮತ್ತು ಪವರ್ ಆಫ್ ಅಟಾರ್ನಿ ಬಳಸಿಕೊಂಡಿದ್ದೇವೆ ಎನ್ನುವ ವ್ಯಕ್ತಿಗಳು ವಿನಾಕಾರಣ ತೊಂದರೆ ನೀಡಿ ಶಿಕ್ಷಕ ಎಂಬ ಗೌರವ ನೀಡದೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕೈಯಲ್ಲಿದ್ದ ಮೊಬೈಲ್ ಕಸಿದುಕೊಂಡು ಹಲ್ಲೆ ಮಾಡಿದ್ದಾರೆ. ಇನ್ನು ಇದರ ಜೊತೆಯಲ್ಲಿ ನಾನು ಶಾಲೆಯ ಹಣದಿಂದ ಮನೆ ಕಟ್ಟಿರುವುದಾಗಿ ಮಾಡಿದ ಆರೋಪ ಸುಳ್ಳು. ನಮ್ಮ ಅಣ್ಣ ತಮ್ಮಂದಿರು ಬೇರ್ಪಡೆಯಾದಾಗ ನನ್ನ ಪಾಲಿಗೆ ಬಂದಂತಹ ಹಣದಿಂದ ಬ್ಯಾಂಕಿನ ಸಾಲದಿಂದ ಮತ್ತು ನನ್ನ ಗೆಳೆಯರಿಂದ ಪಡೆದ ಸ್ವಲ್ಪ ಸಾಲದ ಹಣದಿಂದ ಮನೆ ಕಟ್ಟಿರುವುದಾಗಿ ಹೇಳಿ ಇದು ನನಗಷ್ಟೇ ಅಲ್ಲ, ಇಡೀ ಶಿಕ್ಷಕರಿಗೆ ಆದ ಅನ್ಯಾಯವಾದಂತೆ ಮಾಧ್ಯಮ ಮಿತ್ರರು ನ್ಯಾಯ ಕೊಡಿಸಬೇಕೆಂದು ಬೇಡಿಕೊಂಡ್ರು. ಇಲ್ಲ, ಶಾಲೆ ಹಣ ತೆಗೆದುಕೊಂಡು ಹೋಗಿ ಮನಿ ಕಟ್ಟಿದಾರ ಅಂತ ಹೇಳಿ ನನ್ನ ಮ್ಯಾಗ ಆಪಾದನೆ ಮಾಡಿದಾರ. ಸರ್, ಇವ್ರ ಅಮೌಂಟ್ ಮ್ಯಾಗ ನಾ ಮನಿ ಕಟ್ಬೇಕಾರ ಜಗತ್ತಿನೊಳಗ ಎಲ್ಲಾರು ಅದನ್ನ ಮಾಡ್ತಿರ್ರಿ. ಸ್ಕೂಲ್ಗಳು ಮುರ್ಕೊಂಡ, ಸಂಸ್ಥೆಗಳು ಮುರ್ಕೊಂಡ, ಅಧಿಕಾರದಲ್ಲಿ ಇದ್ಕೊಂಡಾರ ಮಾಡ್ಬೋದಿತ್ತ. ಯಾಕಂದ್ರೆ ಅವ್ರದೇ ಆಗಿರ್ತಕ್ಕಂಥ ಅವ್ರದೇ ಅಂತ ಒಂದು ಸಿಸ್ಟಮ್ ಇರ್ತೈತಿ. ಆ ಸಿಸ್ಟಮ್ದಾಗ ಕೆಲಸ ಮಾಡ್ತಾರೆ. ಸ್ಕೂಲ್ದಾಗ ಸಿಸ್ಟಮ್ ಇರ್ತೈತಿ. ಆ ಸಿಸ್ಟಮ್ ಆಡ್ನವ್ರ ಇವ್ರೆಲ್ಲ ಏನ್ ಮಾಡ್ಕೊಂಡಿಲ್ರಿ. ಇವರೆಲ್ಲ ಆಡಳಿತ ಮಂಡಳಿ ಮಾಡ್ಕೊಂಡ್ರೆ ಪ್ರತಿಯೊಬ್ರು ಎಜುಕೇಟೆಡ್ ಅದಾರ. ಇವರೆಲ್ಲ ಪ್ರತಿಯೊಂದು ಲೆಕ್ಕ ವರ್ಷಕ್ಕೊಮ್ಮೆ ಕೇಳ್ತಿರಿ. ಅಟ್ಟೆಲ್ಲ ಆದಾಗಿ ನನ್ನ ಮ್ಯಾಗ ಅಪಾದ ಇಟ್ಟಾರು. ಇವತ್ ನೋಡ್ರಿ, ನಾವು ನಮ್ಮ ರಿಲೇಷನ್ ನಮ್ಮ ಬ್ರದರ್ ಆಯ್ತು ಎಲ್ಲರೂ ಡಿವೈಡ್ ಆಗುತ್ನಾಗ ಎಲ್ಲಾ ಮೂಲ ಆಸ್ತಿಗಳನ್ನ ಅವ್ರು ಬಿಟ್ಕೊಟ್ಟ ಸಿಂಗಲ್ ನಾ ಏನ್ ಬಂದ್ರೆ ಹೊರಗಡೆ ಬಂದಿನಿ. ಹೊರಗಡೆ ಬರ್ತನಾಗ ಅದ್ರ ಮೂಲ ಆಸ್ತಿಗಳು ತಕ್ಕಂತ ದುಡ್ಡು ಆಯ್ತು, ನಮ್ದು ಇದಂತ ಹಣಕಾಸು ಏನೈತಿ ಅವರೆಲ್ಲ ನನ್ಗೆ ಕೊಟ್ಟಿದಾರ ಅದ್ರ ಬದಲಿ. ಆಮೇಲೆ ಅದ್ರ ಜೊತೆಗೆ ನಾ ಏನ್ ಮಾಡೀನಿ, ಇಲ್ಲಿ ಕೆನರಾ ಬ್ಯಾಂಕ್ ಪಾಮಲ್ದಿನೊಳಗೆ ಲೋನ್ ತೆಗ್ದೀನಿ. ನನಗೆ ಅಷ್ಟು ಕಡಿಮೆ ಇದ್ದಾಗ ನನ್ನ ಫ್ರೆಂಡ್ ಸರ್ಕಲ್ದಾಗ ಕೆಲವೊಂದಿಷ್ಟು ಕಡೆ ಕೈಗಡೆ ಹಣ ಇಸ್ಕೊಂಡಿನಿ. ಯಾವ್ದೋ ಒಂದು ಅನಿವಾರ್ಯ ಬಂದ ಆ ಮಣಿಯನ್ನ ನಾವು ಉಸ್ಕೊಂಡಿನಿ. ಆದ್ರೆ ಇವತ್ತು 40 ಲಕ್ಷ 50 ಲಕ್ಷ ಅಷ್ಟೇನ್ ಮಣಿ ಇಲ್ರಿ. ಯಾಕಾರ ಇವ್ರೆಲ್ಲ ಅಪಾದನೆ ಮಾಡ್ತಾರ. ಹೌದ್ರಿ, ಇವತ್ತು ನನ್ನ ವೈಯಕ್ತಿಕ ವಿಷಯವನ್ನ ಇದ್ರಾಗ ತಂದು ಹಾಕುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇವರು ಇವತ್ತು ಮನಿ. ನಂತರ ಮಾಧ್ಯಮದವರಿಗೆ ಉತ್ತರಿಸಿದ ಸಿದ್ದಪ್ಪ ಹನಬರಟ್ಟಿಯವರು ನಮ್ಮ ಶಾಲೆಯಲ್ಲಿ 61 ಲಕ್ಷ ರೂಪಾಯಿ ಅವ್ಯವಹಾರ ಆಗಿದೆ ಅನ್ನೋ ನೀಡಿರುವ ಹೇಳಿಕೆ ಸುಳ್ಳು. ಒಂದು ಸಂಸ್ಥೆಯ ಹೆಸರನ್ನ ದುರುಪಯೋಗ ಪಡಿಸಿಕೊಂಡು ರಾಜಕೀಯ ಮಾಡುವ ಉದ್ದೇಶಕ್ಕಾಗಿ ಸುಳ್ಳು ಆರೋಪವನ್ನ ಮಾಡ್ತಾ ಇದ್ದಾರೆ. ಸಂಸ್ಥೆ ಬಂದ್ ಆದ್ರೆ 548 ವಿದ್ಯಾರ್ಥಿಗಳು ಬೀದಿ ಪಾಲಾಗ್ತಾರೆ. ನಮ್ಮ ಮೇಲೆ 15 ಲಕ್ಷ ರೂಪಾಯಿ ಸಾಲ ಇದ್ರೂ ಸಹ ಶಾಲೆಯನ್ನ ಬೆಳೆಸಲು ದುಡಿತಾ ಇದ್ದೇವೆ. ಇಲ್ಲಾಂದ್ರೆ ನಾವು ಕೂಡ ಇಲ್ಲಿನ ಹಣದಿಂದ ಮನೆ ಕಟ್ಟಿಕೊಳ್ತಾ ಇದ್ವು ಎಂದು ಆರೋಪ ಮಾಡಿದವರಿಗೆ ತಿರುಗೇಟನ್ನ ಹಾಕಿದ್ರು. ನಮ್ಮ ಸಹಕಾರ ಬೇಕು. ಯಾವುದೇ ರೀತಿ ಅವ್ಯವಹಾರ ಆಗಿಲ್ಲ. ಹಂಗೆಲ್ಲ ನಮ್ದು ತಯಾರು ಮಾಡ್ತಂದ್ರೆ ಅವ್ರ ಬ್ಯಾಂಕಿಗೆ ತಯಾರು ಮಾಡಿ ನಾವುದನು ಆ ಬ್ಯಾಂಕಿನ ನಾನು ಒಬ್ಬ ಶೇರ್ ಮೆಂಬರ್ದನ್ ನೋಡ್ಬೇಕಾರ. ಯಾಕಂದ್ರೆ ನಾನು ಶೇರ್ ಮೆಂಬರ್ದನು ಅದಕ್ಕೂ ಅದನ್ನು ಇದಕ್ಕೂ ಅದಕ್ಕೂ ಒಂದು ಅವ್ರ ಮೇಲೆ ನಾವು ಅಲಿಗೇಷನ್ ಹೋಗವ, ಸೌಹಾರ್ದ ಪೆಟೇಷನ್ ಅರ್ಜಿ ಬರೆಯವ.
ಎಲ್ಲೆಲ್ಲಿ ರೊಕ್ಕ ಐತಿ ಅಲ್ಲಿ ಆಡಳಿತಾಧಿಕಾರಿ ನೇಮಸವ, ಅಲ್ಲಿ ಎಲ್ಲಿ ರೊಕ್ಕ ಹೋತು ಹೆಂಗ್ ಗೋಂಡೆ ಹೆಸರಲ್ಲಿ ಖರ್ಚು ಹಾಕಸ್ತಾರು, ಬ್ಯಾಂಕಿನ ರೊಕ್ಕ ತಗೊಂಡ್ ಚೇಂಜ್ ಮಾಡತ್ತಾರ, ಊರೂರು ಹೊರದೇಶ ಅಡ್ಡಾಡತ್ತಾರ. ಈಗ ಆರೋಪ ಮಾಡುವವರು ಮತ್ತು ಆರೋಪ ತಳ್ಳಿ ಹಾಕುವವರ ಕಿತ್ತಾಟ ಅರಬಾವಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಇವರ ಅಂಗಳಕ್ಕೆ ಬಿದ್ದಿದೆ. ಇಲ್ಲಿ ಯಾವ ರೀತಿ ಇವರ ಕಿತ್ತಾಟಕ್ಕೆ ಬ್ರೇಕ್ ಬೀಳತಿ ಅಂತ ಕಾದು ನೋಡ್ಬೇಕಾಗಿದೆ. ಒಟ್ಟಾರೆಯಾಗಿ ಇಬ್ಬರಿಬ್ಬರ ಕಿತ್ತಾಟದಲ್ಲಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗಬಾರದು ಅಷ್ಟೇ. ಮನೋಹರ್ ಮೇಗೇರಿ, KMM ಕನ್ನಡ ನ್ಯೂಸ್, ಗೋಕಾಕ್.